ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟ ನಂದಿನಿ ಸಂಸ್ಥೆ ಆರಂಭದಿಂದಲೂ ನಮಗೆ ಒಂದಲ್ಲ ಒಂದು ರೀತಿಯ ಸಹಕಾರವನ್ನು ಕೊಟ್ಟಿದೆ. ಈ ಸಲ ಅಂತೂ ಅವರು ಮುಕ್ತ ಮನಸ್ಸಿನಿಂದ ನಮ್ಮ ಜೊತೆ ಇದ್ದಾರೆ ಎನ್ನುವ ಮಾತನ್ನು ಹೇಳಿದರು. ಅವರಿಗೆ ತುಂಬ ಧನ್ಯವಾದಗಳು. ನಾನಿಲ್ಲಿಗೆ ಬಂದು ನಿಂತಿರುವುದು ನಮ್ಮ ಈ ಒಂದು ಇಡೀ ಸಪ್ತಾಹಕ್ಕೆ ಬೆನ್ನೆಲುಬಾಗಿ ನಿಂತಹ ಕೆಲವರನ್ನು ಜ್ಞಾಪಿಸಿಕೊಳ್ಳುವುದಕ್ಕೆ ಬೇಕಾಗಿ. ಭಾಳ ಮುಖ್ಯವಾಗಿ ಪ್ರಸಾರ ಮಾಧ್ಯಮಗಳು ಬಹುಶಃ ನಮ್ಮ ಈ ಸಪ್ತಾಹಕ್ಕೆ ಒಳ್ಳೆಯ ಪ್ರಚಾರವನ್ನು ಕೊಟ್ಟು ನಮಗೆ ಉತ್ಸಾಹ ಕೊಟ್ಟಿದೆ. ಇಲ್ಲಿ ಬಂದು ನೆರೆದಿರುವ ಜನ ಕಡಿಮೆ ಆಗಿದ್ದರೂ ಕೂಡ ನೇರ ಪ್ರಸಾರದಲ್ಲಿ ಇದನ್ನು ನೋಡುವವರು ಇವತ್ತೂ ನೋಡ್ತಾರೆ. ನಾಳೆ ಅವರ ಸಂಖ್ಯೆ 2,000, 3,000, 4,000, 5,000, 10,000ವರೆಗೆ ಆದದ್ದುಂಟು. ಅದು ಯೂಟ್ಯೂಬ್ನಲ್ಲಿ ಬರುವಂಥದ್ದು. ಆಮೇಲೆ ಸಾರಂಗ್ ರೇಡಿಯೋದ ಮೂಲಕ ಪ್ರತಿ ವರ್ಷ ಕೂಡ ದಿವಸಕ್ಕೆ ಅರ್ಧ ಗಂಟೆ ಕಾರ್ಯಕ್ರಮ ಬೆಳಿಗ್ಗೆ ಸಂಜೆ ಸಾರಂಗ ರೇಡಿಯೋದವರು ಪ್ರಸಾರ ಮಾಡ್ತಾಯಿದ್ದಾರೆ. ಸಾರಂಗ್ ಸಮುದಾಯ ಬಾನುಲಿ ಅಲೋಷಿಯಸ್ ಕಾಲೇಜಿನಲ್ಲಿ ನಡೆಸುತ್ತಿರುವಂಥದ್ದು. ಅದರ ಪ್ರತಿನಿಧಿಯಾಗಿ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರು ನಮ್ಮ ಜೊತೆಗೆ ಮೊನ್ನೆಯಿಂದ ಇವತ್ತಿನ ಸದ್ದಿಲ್ಲದೇ ಇದ್ದಾರೆ. ಅವರು ರೆಕಾರ್ಡ್ ಒಂದು ಕಡೆ ಇಟ್ಟು ಒಂದು ಕೂತ್ಕೊಳ್ತಾರೆ. ಪ್ರತಿ ವರ್ಷದ ನಮ್ಮ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ, ಅದನ್ನು ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದಾರೆ. ಅವರು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಅವರಿಗೆ ಹರಿಕೃಷ್ಣ ಪುನೂರವರು ಒಂದು ಶಾಲಿನ ಗೌರವವನ್ನು ಕೊಡಬೇಕು ಎಂದು ನಾನು ವಿನಂತಿಸ್ತೇನೆ. ದಿವಸದ 24 ಗಂಟೆ ಕೂಡ ಸಾರಂಗ ರೇಡಿಯೋದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಬರ್ತದೆ. ಪ್ರತಿ ದಿವಸ ಕೂಡ 360 ದಿವಸ ಕೂಡ ಯಕ್ಷಗಾನ ಬರ್ತದೆ. 11ರಿಂದ 11:30 ಗಂಟೆಗೆ ಬೆಳಿಗ್ಗೆ, ರಾತ್ರಿ 8ರಿಂದ 8:30 ಗಂಟೆಗೆ ತಾಳಮದ್ದಲೆ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ಈಗ ನಾಡಿದ್ರಿಂದ ನಮ್ಮ ಇದು ಸರಣಿ ಬರ್ತದೆ, ಅದು ಧಾರಾವಾಹಿಯ ರೀತಿಯಲ್ಲಿ ಬರ್ತದೆ. ಬೇರೆ ಎಲ್ಲಿ ಇಲ್ಲದಿದ್ದರೂ ಕೂಡ ಸಾರಂಗ್ನಲ್ಲಿ ನಮಗೆ ಅದರ ರೆಕಾರ್ಡ್ ಸಿಗ್ತದೆ. ಈಗ 2013ರಿಂದ ಇಲ್ಲಿವರೆಗೆ ಬಂದದ್ದು. ಹಾಗಾಗಿ ಅವರಿಗೆ ರಿಟೈರ್ಡ್ ಆಗಿದ್ದಾರೆ, ಆದರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಬಂದು ರೆಕಾರ್ಡ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಇನ್ನೊಂದು, ನಮ್ಮ ಕುಡ್ಲ, ನಮ್ಮ ತುಳುನಾಡಿನ ಪ್ರಪ್ರಥಮ ವಾರ್ತಾವಾಹಿನಿ 25 ವರ್ಷ ಆಯಿತು. ಬಳ್ಳಿ ಪರ್ವವನ್ನು ಮೊನ್ನೆ ಆಚರಿಸಿದ್ದೇವೆ. ನಾನು ಆರಂಭದಿಂದಲೂ ಕೂಡ ಅದರಲ್ಲಿ ಒಂದು ಕೆಲಸ ಮಾಡಿದವ. ಹಾಗಾಗಿ ನಮ್ಮ ಕುಡ್ಲ ಎನ್ನುವಂಥದ್ದು ವಿಶೇಷವಾಗಿ ನಮಗೂ ಒಂದು ಅವಕಾಶವನ್ನು ಕೊಡೋದ್ರ ಮೂಲಕ ತುಳು ಭಾಷೆಗೆ, ಸಂಸ್ಕೃತಿಗೆ, ನಮ್ಮ ಜಿಲ್ಲೆಯ ಎಲ್ಲ ರೀತಿಯ ಕಾರ್ಯಕ್ರಮಕ್ಕೂ ಕೂಡ ದೊಡ್ಡ ಮಟ್ಟದ ಪ್ರಚಾರವನ್ನು ಕೊಟ್ಟಿರುವಂಥದ್ದು. ನಮ್ಮ ಕುಡ್ಲದಲ್ಲಿ ಕಾರ್ಯಕ್ರಮ ಬಂತು ಅಂತ ಹೇಳಿದರೆ ಮಾಡಿದವರಿಗೊಂದು ಸಂತೋಷ. ದೇಶ ವಿದೇಶಗಳಲ್ಲಿ ಕೂಡ ಅದೀಗ ಅಂತರ್ಜಾಲದಲ್ಲಿ ಕೂಡ ಪ್ರಸಾರ ಆಗ್ತಾಯಿದೆ. ಆರಂಭದಿಂದ ಇಲ್ಲಿಯವರೆಗೂ ಕೂಡ ನಮಗೆ ನೇರ ಪ್ರಸಾರವನ್ನು ಮಾಡ್ತಾ ಇರುವುದು ನಮ್ಮ ಕುಡ್ಲದವರು. ಮಾಜಿ ಮಂತ್ರಿಗಳಾದಂತಹ ಕೃಷ್ಣ ಪಾಲೆಮಾರ್ ಅವರು ಬರಲಿ ಬಾರದಿರಲಿ, ಅವರ ಒಂದು ಸಹಕಾರ ನೇರ ಪ್ರಸಾರಕ್ಕೆ ನಮಗೆ ಸದಾ ಇದೆ. ಅದು ನಿತ್ಯ ನಿರಂತರ ಅಂತ ಅವರು ಹೇಳ್ತಾರೆ. ಹಾಗಾಗಿ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಮಾಡಿಕೊಟ್ಟು, ನೀಲಾಕ್ಷ ಕರ್ಕೇರರಿಗೆ ಅವರಿಗೆ ಕೂಡ ಧನ್ಯವಾದವನ್ನು ಕೊಟ್ಟು, ಅದರ ಪ್ರತಿನಿಧಿಯಾಗಿ ನಮಗೆ ಹಿರಿಯ ಛಾಯಾಗ್ರಾಹಕರಾದಂಥ ವರದಿಗಾರರಾದಂಥ ಜಯಂತ ಉಳ್ಳಾಲ್ ಅವರಿದ್ದಾರೆ. ಅವರು ವೇದಿಕೆಗೆ ಬರಬೇಕು. ಅವರಿಗೆ ರವಿರಾಜ ಹೆಗಡೆ ಅವರು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಇನ್ನೊಬ್ಬರು ಸನ್ಮಾನ್ಯ ಮಧುಸೂದನ ಅಲೆವುರಾಯ ಅವರು. ನಮಗೆ ಛಾಯಾ ಚಿತ್ರಗ್ರಾಹಕರಾಗೆಲ್ಲ ನಮ್ಮ ಒಬ್ಬರು ಬಂಧುವಾಗಿ, ನಮ್ಮ ಒಬ್ಬರು ಸದಸ್ಯರಾಗಿ ನಮ್ಮ ಜೊತೆಗೆ ಅವರಿರುವವರು. ಅವರು ಮೂಲತಃ ಒಬ್ಬರು ಕಲಾವಿದರು, ಒಳ್ಳೆಯ ಮದುವೆ ವಾದಕರು, ಹೆಮ್ಮೇಳ ವಾದಕರು. ಅದರ ಜೊತೆಗೆ ಸರಯು ಎನ್ನುವಂಥ ಯಕ್ಷಗಾನ ಸಂಸ್ಥೆಯನ್ನು, ಮಕ್ಕಳ ಯಕ್ಷಗಾನ ಸಂಸ್ಥೆಯನ್ನು ಗೌರವಾಧ್ಯಕ್ಷರಾಗಿ ನಡೆಸ್ತಾ ಇದ್ದಾರೆ. ಯಕ್ಷಗಾನದ ಯಾವುದೇ ಕಾರ್ಯಕ್ರಮ, ಎಷ್ಟು ಹಳೆಯ ಕಾರ್ಯಕ್ರಮ ಬೇಕಿದ್ದರೆ ಅವರ ಯೂಟ್ಯೂಬ್ಗೆ ನೀವು ಹೋದರೆ ಆಯಿತು. ಮಧುಸೂದನ ಯೂಟ್ಯೂಬ್ನಲ್ಲಿ ಅದು ಸಿಗ್ತದೆ. ಅವರು ಎಲ್ಲಿಂದ ಅದನ್ನು ತಂದಾಗ್ತಾರೆ ಅಂತ ಗೊತ್ತಿಲ್ಲ. ನಮಗೆ ಪ್ರತಿ ದಿವಸ ಈ 12-13 ವರ್ಷಗಳಿಂದಲೂ ಛಾಯಾಚಿತ್ರಗ್ರಾಹಕರಾಗಿ ಅವರು ಅದನ್ನು ಚಾರ್ಜ್ ಮಾಡಿ ಹಾಕುವಂಥದ್ದಲ್ಲ, ಸ್ನೇಹಪರವಾಗಿ ನಮ್ಮಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನು ಪ್ರೀತಿಯಿಂದ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಅವರಿಗೆ ತಾರನಾಥ್ ಶೆಟ್ಟರು ಒಂದು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಇನ್ನು ಈ ಯಕ್ಷಾಂಗಣ ಸಂಸ್ಥೆ ಅಂತ ಹೇಳಿದರೆ ನೋಡುವವರಿಗೆ ಭಾಳ ದೊಡ್ಡ ಸಂಸ್ಥೆ ಅಂತ ಕಾಣ್ಬೋದು. ಎಷ್ಟೋ ಕಾರ್ಯಕರ್ತರಿದ್ದಾರೆ, ಸದಸ್ಯರಿದ್ದಾರೆ, ಏನು ತೊಂದರೆ ಇಲ್ಲ ಅವರಿಗೆ ಅಂತೆ. ಆದರೆ ಇಲ್ಲಿ ನಾವು ಒದ್ದಾಡೋದು ಗೊತ್ತಾಗ್ತದೆ ನಿಮಗೆ. ಹಾಗಾಗಿ ಸೀಮಿತವಾದಂತಹ ಕೆಲವೇ ಮಂದಿ ಸಮಾನಾಸಕ್ತಿಯ ನಾವು ಸ್ನೇಹಿತರು ಸೇರಿಕೊಂಡು ಮಾಡಿರುವಂತಹ ಸಂಸ್ಥೆ. ಎಲ್ಲರೂ ಕೂಡ ಈಗ ಹಿರಿಯರು ವಿಶೇಷ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬೆರಳೆಣಿಕೆಯ ಮಂದಿ ಮಾತ್ರ ನಮ್ಮ ಜೊತೆಯಲ್ಲಿರುವಂಥದ್ದು. ಅವರನ್ನು ಕೂಡ ಒಬ್ಬ ಕಾರ್ಯಾಧ್ಯಕ್ಷರ ನೆಲೆಯಲ್ಲಿ ನಾನು ಸ್ಮರಿಸಬೇಕು. ಭಾಳ ಮುಖ್ಯವಾಗಿ ಡಾಕ್ಟರ್ ಎ ಜೆ ಶೆಟ್ಟಿಯವರು. ಅವರು ಯಾವ ಸಂಘ ಸಂಸ್ಥೆಗಳಲ್ಲಿ ಕೂಡ ಹೆಚ್ಚು ಜವಾಬ್ದಾರಿ ವಹಿಸಿಕೊಳ್ಳುವುದಿಲ್ಲ. ಆದರೆ
ಆರಂಭದಲ್ಲಿ ಅವರಿಗೆ ನಾವು ಯಕ್ಷಾಂಗಣ ರಾಜ್ಯೋತ್ಸವ ಪುರಸ್ಕಾರವನ್ನು ಕೊಟ್ಟೆವು. ಆಮೇಲೆ ನಮ್ಮ ಗೌರವಾಧ್ಯಕ್ಷರಾಗಿರಬೇಕು ಅಂತ ನಾವು ಹೇಳಿದಾಗ ಪ್ರತಿ ವರ್ಷ ಕೂಡ ಉದ್ಘಾಟನೆಯ ದಿವಸ ಬರ್ತಾರೆ, ಸಹಕಾರ ಕೊಡ್ತಾರೆ. ಅವರಿಂದ ಆದ ಬೇರೆ ರೀತಿಯ ಸಹಕಾರ ಕೂಡ ನಮಗೆ ಸಿಗ್ತದೆ. ಇನ್ನೊಬ್ಬರು 2 ವರ್ಷಕ್ಕಿಂತ ಮೊದಲು ನಮಗೆ ನಮ್ಮ ಗೌರವ ಉಪಾಧ್ಯಕ್ಷರಾಗಿ ಸೇರಿಕೊಂಡವರು ಕೆ ಶೆಟ್ಟಿ ಅಹಮದನಗರ್ ಅವರು. ಉಪ್ಪಳದಲ್ಲಿ ಒಂದು ರಾಜರಾಜೇಶ್ವರಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದವರು, ಅಹಮದಾಬಾದ್ನಲ್ಲಿ ಅಯ್ಯಪ್ಪ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದವರು. ಕಾಸರಗೋಡು ಜಿಲ್ಲೆಯ ಎಷ್ಟು ದೇವಸ್ಥಾನಗಳಲ್ಲಿಯೋ ಆ ಎಲ್ಲ ದೇವಸ್ಥಾನಗಳು ಕೋಟಿಗಟ್ಟಲೆ ಸೇವೆ ಸಂದಾಯ ಮಾಡಿದಂಥ ಒಬ್ಬ ವ್ಯಕ್ತಿ, ಸದ್ದಿಲ್ಲದೆ ಸೇವೆ ಮಾಡುವಂಥವರು. ಈಗ ಅವರು ವಿದೇಶಿ ಪ್ರವಾಸದಲ್ಲಿ ಇದ್ದದರಿಂದ ಬರಲಿಕ್ಕೆ ಆಗಲಿಲ್ಲ. ಆದರೆ ಮೊನ್ನೆ ನಮ್ಮ ಕರಪತ್ರದ ಬಿಡುಗಡೆಯನ್ನು ಅವರಲ್ಲಿ ನಾವು ಮಾಡಿಸಿದ್ದೇವೆ. ಕೆ ಶೆಟ್ಟಿ ಅಹಮದನಗರ್ ಅವರನ್ನು ನಾನು ಸ್ಮರಿಸಬೇಕು. ಇನ್ನು ನನ್ನ ಜೊತೆಗೆ ಯಾವತ್ತೂ ಕೂಡ ಜೊತೆಯಾಗಿ ಇದ್ದುಕೊಂಡು ನಮ್ಮ ಧನಂಜಯ ಕುಂಬಳೆಯವರನ್ನು ಸಂಪರ್ಕಿಸುವಲ್ಲಿಂದ ಈ ಎಲ್ಲ ವ್ಯವಸ್ಥೆಗಳು ಮತ್ತು ನಮ್ಮ ಕರೆಯೊಳೆಯನ್ನು ಅತಿಥಿಗಳನ್ನು ಭರಿಸುವಂಥದ್ದು ಇದರೆಲ್ಲರಲ್ಲಿ ಕೂಡ ಸಹಕಾರವನ್ನು ವಿಶೇಷವಾಗಿ ನಮಗೆ ಕೊಟ್ಟವರು ನಮ್ಮ ಪ್ರಧಾನ ಸಂಚಾಲಕರಾದಂಥ ರವೀಂದ್ರ ರೈ ಕಲ್ಲಿಮಾರು ಅವರು. ಅವರು ಒಂದು ಶಾಲಿನ ಗೌರವವನ್ನು ಸ್ವೀಕರಿಸಬೇಕು, ಬೇರೇನು ಕೊಡಲಿಕ್ಕಿಲ್ಲ ನಮ್ಮಲ್ಲಿ. ರವಿರಾಜ ಹೆಗಡೆಯವರು ರವೀಂದ್ರ ರೈ ಕಲ್ಲಿಮಾರು ಅವರಿಗೆ, ಅವರು ನಿವೃತ್ತ ಅಧ್ಯಾಪಕರು ಹರೇಕಳ ಹೈಸ್ಕೂಲ್ನಲ್ಲಿ, ಈಗ ಉಳ್ಳಾಲ ಬಂಟರ ಸಂಘದ ಅಧ್ಯಕ್ಷರು ಕೂಡ. ಕುಳಾಲು ಕಾಂತರಯ್ಯವರ ಮೊಮ್ಮಗ, ಹಾಗಾಗಿ ಕಾಂತರಯ್ಯವರ ಒಂದು ಸಂಸ್ಮರಣೆಯನ್ನು ಕೂಡ ನಾನು ಅವರಿದ್ದುಕೊಂಡು ಮಾಡ್ತಾಯಿದ್ದೇವೆ. ಇನ್ನೊಬ್ಬರು ನಮ್ಮ ಕಾರ್ಯದರ್ಶಿಯಲ್ಲಿ ಒಬ್ಬರಾದಂಥ ಲಕ್ಷ್ಮೀನಾರಾಯಣ ರೈ ಹರೇಕಳ, ಅವರು ಇರುವುದು ಮುಂಬೈಯಲ್ಲಿ. ಅವರು ಕವಿಗಳು, ಸಾಹಿತಿಗಳು ಮತ್ತು ಹೋಟೆಲ್ ಉದ್ಯಮಿ ಕೂಡ. ಆದರೆ ಈ ಯಕ್ಷಾಂಗಣದ ಕಾರ್ಯಕ್ರಮಕ್ಕೆ 1 ತಿಂಗಳು ಬಂದು ನಮ್ಮ ಜೊತೆಯಲ್ಲಿ ಇರ್ತಾರೆ. ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಕಿರಿಯರಂದರೆ ಇರುವುದವರೇ, ಹಾಗಾಗಿ ಆಚೆ ಈಚೆ ಓಡಾಟಕ್ಕೆಲ್ಲ ಅವರು ಕ್ರಿಯಾಶೀಲರಾಗಿ, ಅವರಲ್ಲಿ ಹೇಳಬೇಕಂದಿಲ್ಲ, ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬರುವವರು. ಅವರಿಗೆ ಹರಿಕೃಷ್ಣಮೂರ್ತಿಯವರು ಹರಿಕೃಷ್ಣಮೂರ್ತಿಯವರು ಗೌರವದ ಒಂದು ಶಾಲಿನ ಗೌರವವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ಇನ್ನೊಬ್ಬರು ಮಹಿಳಾ ವಿಭಾಗದಲ್ಲಿ ನಮ್ಮ ಕಾರ್ಯದರ್ಶಿಯವರಾದಂತಹ ಸುಮಾ ಪ್ರಸಾದ್ ಅವರು, ಅವರ ವಾಹನವನ್ನು ಕೊಟ್ಟು ಅದರ ಮೂಲಕ ಓಡಾಟವನ್ನು ಮಾಡಿ, ಒಬ್ಬ ಮಹಿಳೆಯಾಗಿ ಇಷ್ಟು ದೊಡ್ಡ ಕೆಲಸ ಯಾರಿಂದಲೂ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮನೆಯ ಜವಾಬ್ದಾರಿಯ ಜೊತೆಗೆ. ಆದರೆ ಹೇಳಿದ ಕೆಲಸವನ್ನು ಚಾಚೂ ತಪ್ಪದೆ ಮಾಡಿ ಭಾಳ ಒಳ್ಳೆಯ ರೀತಿಯಲ್ಲಿ ಕ್ರಮಬದ್ಧವಾಗಿ ಮಾಡುವುದರಲ್ಲಿ ಅವರು ಎತ್ತಿದ ಕೈ. ಮತ್ತು ಅವರಿಗೆ ಯಾವುದೇ ಕಾರ್ಯಕ್ರಮವನ್ನು ಒಂದು ಸಲ ಹೇಳಿದರೆ ಸಾಕು. ಹಾಗಾಗಿ ಅವರು ಒಂದು ಶಾಲಿನ ಗೌರವವನ್ನು ನಮ್ಮಲ್ಲಿ ತಗೊಳ್ಬೇಕು ಅಂತ ನಾನು ವಿನಂತಿಸ್ತೇನೆ. ನಮ್ಮ ತಾರನಾ ಶೆಟ್ಟರು. ಇನ್ನೊಬ್ಬರು ಮಹಿಳಾ ಸದಸ್ಯೆ ಸಂಚಾಲಕಿ ನಮ್ಮ ನಿವೇದಿತಾ ಎನ್ ಶೆಟ್ಟಿ ಬೆಳ್ಳಿಪಾಡಿಯವರು. ಬೇರೆ ಬೇರೆ ಸಂಘಟನೆಗಳಲ್ಲಿ ಇರುವವರು, ಸಾಮಾಜಿಕ ಕಾರ್ಯಕರ್ತೆ. ಅವರು ತುಂಬ ಜವಾಬ್ದಾರಿ, ಅವರಿಗೆ ಸಂಸಾರ ಜವಾಬ್ದಾರಿ ತುಂಬ ಉಂಟು. ಆದರೆ ಪುರುಸೊತ್ತಾದಾಗ ನಮ್ಮ ಜೊತೆಯಲ್ಲಿ ಬಂದವರು ಸೇರ್ತಾರೆ. ಅವರನ್ನು ಕೂಡ ಗೌರವಿಸಬೇಕು ಅಂತ ನಾನು ರವಿರಾಜ ಹೆಗಡೆಯವರಲ್ಲಿ ವಿನಂತಿಸ್ತೇನೆ. ಇನ್ನು ನಮ್ಮ ಉಪಾಧ್ಯಕ್ಷರಾದಂತಹ ಎಂ ಸುಂದರ ಶೆಟ್ಟಿ ಬೆಟ್ಟಂಪಾಡಿಯವರು, ಲಯನ್ ಸುಂದರ್ ಶೆಟ್ಟಿಯವರು ವಿಜಯ ಬ್ಯಾಂಕಿನಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿದ್ದು ದೊಡ್ಡ ಹುದ್ದೆಯಲ್ಲಿ ನಿವೃತ್ತರಾದಂತಹ ಒಬ್ಬರು ಸಾಧಕರು ಅವರು. ಅವರಿಗೆ ಯಕ್ಷಗಾನ ವೇಷ ಮಾಡ್ತಾರೆ, ಹವ್ಯಾಸಿ ಅರ್ಥ ಹೇಳ್ತಾರೆ. ಆಮೇಲೆ ಭಾಳ ಮುಖ್ಯವಾಗಿ ಅವರ ತಂದೆಯವರ ಹೆಸರಿನಲ್ಲಿ, ತಂದೆಯವರು ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರು ಭಾಳ ದೊಡ್ಡ ಹಾಸ್ಯ ಕಲಾವಿದರು ಯಕ್ಷಗಾನದಲ್ಲಿ. ಅವರ ಸಂಸ್ಮರಣೆಯನ್ನು ಆರಂಭದಿಂದಲೂ ಕೂಡ ನಮ್ಮ ಜೊತೆ ಸೇರಿಕೊಂಡು ಸುಂದರ್ ಶೆಟ್ಟರು ಮಾಡ್ತಾಯಿದ್ದಾರೆ. ಬಿಡುವಾದಾಗ ನಮ್ಮ ಜೊತೆಯಲ್ಲಿ ಅತಿಥಿಗಳ ಒಂದು ಆಹ್ವಾನಕ್ಕೆ ಕೂಡ ಬಂದು ಸಹಕಾರವನ್ನು ಕೊಡ್ತಾ ಇರುವವರು. ಅವರಿಗೆ ಪುನರೂರವರು ಶಾಲಿನ ಗೌರವವನ್ನು ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ. ಇನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ತೋನ್ಸೆ ಪುಷ್ಕಳ್ ಕುಮಾರ್ ಅವರು, ಅವರದ್ದು ಏನಿದ್ದರೂ ಮೈಂಡ್ ವರ್ಕ್, ಕೂತಲ್ಲಿ ಅವರು ಕೆಲಸ ಮಾಡ್ತಾರೆ ಬೇಕಾದಷ್ಟು. ಮತ್ತು ಈ ಸಲ ಸ್ವಲ್ಪ ಅನಾರೋಗ್ಯ ಇತ್ತು, ಹಾಗಾಗಿ ಹೆಚ್ಚು ಅವರಿಗೆ ನಮ್ಮ ಜೊತೆಯಲ್ಲಿ ತಿರುಗಾಡಲಿಕ್ಕೆ ಆಗಲಿಲ್ಲ. ಇಲ್ಲಂದರೆ ವರ್ಷಂಪ್ರತಿ ಅವರು ನಮ್ಮ ಜೊತೆ ಬರುವವರು. ಮತ್ತು ಈ ಇಡೀ ಒಂದು ಕಾರ್ಯಕ್ರಮ ಅವರು ಮತ್ತು ನಮ್ಮ ಒಂದು ಕಲ್ಪನೆಯ ಕೂಸು. ಹಾಗಾಗಿ ಅದರ ಹಿಂದೆ ತುಂಬ ಕೆಲಸವನ್ನು ಮಾಡಿದವರು. ಮತ್ತು ಅವರು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ, ಹರಿಕತೆ, ಯಕ್ಷಗಾನ, ನಾಟಕ, ಸಂಗೀತ ಇದೆಲ್ಲ ಉಂಟು ಅವರದ್ದು. ಅವರದ್ದೇ ಆದಂತಹ ಬಳಗ ಕೂಡ ಇದೆ. ಅವರು ಕೂಡ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕು ಎಂದು ನಾನು ವಿನಂತಿಸ್ತೇನೆ. ಧನಂಜಯ ಕುಂಬಳೆಯವರು ಅವರಿಗೆ ಇನ್ನು ಹಿರಿಯರಾದ ಪಣಿಯೂರು ಕರುಣಾಕರ ಶೆಟ್ಟರು, ಅವರೊಬ್ಬರು ಹಿರಿಯರಾಗಿ ನಮ್ಮ ಜೊತೆ ಯಾವತ್ತು ಕಾರ್ಯಕಾರಿ ಸಮಿತಿಯಲ್ಲಿ ಇರುವವರು.
ಮೊನ್ನೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತು ಈ ಸಲ ಆರ್ಯಭಟ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಅದಕ್ಕೆ ನಮ್ಮ ಸಮಿತಿಯವರಿಗಾಗಿ ಅವರಿಗೆ ನಾವು ಅಭಿನಂದನೆಯನ್ನು ಕೊಟ್ಟಿದ್ದೇವೆ. ಅವರಿಗೆ ಕೂಡ ಒಂದು ಶಾಲಿನ ಗೌರವವನ್ನು ಹಿರಿಯರು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಇನ್ನು ಸುಧಾಕರ್ ರಾವ್ ಪೇಜಾವರ ಅವರು ಕೂಡ ನಮ್ಮ ಸಮಿತಿಯವರು. ಅವರಿದ್ದರೆ ಒಂದು ಧೈರ್ಯ ನಮಗೆ. ಇಂತಹ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿ ಅನುಭವ ಇರುವವರು. ಯಕ್ಷಸಭಾದಲ್ಲಿ ಯಕ್ಷಗಾನವನ್ನು ಪ್ರಾರಂಭ ಮಾಡಿ ಈಗ ನಡೆಸಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಬಿಟ್ಟಿದ್ದಾರೆ. ಆದರೆ ನಾವು ಇದರಲ್ಲಿ ಅವರು ನಮ್ಮ ಜೊತೆಯಲ್ಲಿದ್ದುಕೊಂಡು ಮುಂದುವರಿಸಿಕೊಂಡಿದ್ದಾರೆ. ಅವರಿಗೆ ಕೂಡ ನಮ್ಮ ಒಂದು ಶಾಲಿನ ಗೌರವ. ಇನ್ನು ಸಿದ್ಧಾರ್ಥ ಅಜ್ರಿ ಅವರು SDM ಲಾ ಕಾಲೇಜಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದವರು. ಧರ್ಮಸ್ಥಳದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರ ಕೆಲಸ ಇದೆ. ಮುಖ್ಯವಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಅವರು ನಮ್ಮ ಯಕ್ಷೋತ್ಸವದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡವರು. ಯಕ್ಷೋತ್ಸವ ಆಗ ಆರಂಭ ಆಗಿತ್ತು. ಈಗ ಅದನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ಆ ಸಮಿತಿಯಲ್ಲಿ ಕೂಡ ಅವರಿದ್ದಾರೆ. ಅವರಿಗೆ ಕೂಡ ಒಂದು ಶಾಲಿನ ಗೌರವವನ್ನು ನಾವು ನೀಡಬೇಕು ಅಂತ ವಿನಂತಿಸ್ತೇನೆ. ವಕೀಲರಾದ ಪುಳಿಂಚ ಶ್ರೀಧರ ಶೆಟ್ಟರು ಈಗ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರು ಮೊನ್ನೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ದಯವಿಟ್ಟು ಒಂದು ಗಳಿಗೆ ಬನ್ನಿ, ಒಂದು ಗಳಿಗೆ ವೇದಿಕೆಗೆ ಬನ್ನಿ. ಅವರು ಪುಳಿಂಚ ಟ್ರಸ್ಟ್, ಅವರ ತಂದೆ ಪುಳಿಂಚ ರಾಮಯ್ಯ ಶೆಟ್ಟರು ಯಕ್ಷಗಾನದಲ್ಲಿ ಬಹಳ ದೊಡ್ಡ ಕಲಾವಿದರು. ಅವರ ಹೆಸರಿನಲ್ಲಿ ಪುಳಿಂಚ ಪ್ರತಿಷ್ಠಾನ ಅಂತ ಮಾಡಿಕೊಂಡು 3 ವರ್ಷಗಳಿಗೆ ಒಂದು ಸಲ ದೊಡ್ಡ ದೊಡ್ಡ ರೀತಿಯಲ್ಲಿ ನಮ್ಮ ಸುಬ್ಬಣ್ಣನಿಗೂ ಕೂಡ ಈ ಸಲ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಚೆಂಡೆಯಲ್ಲಿ ಹೋಗಿ ನೋಡಬೇಕು ಅವರ ಕೆಲಸ ಏನು ಅಂತೇಳಿ. ಅಲ್ಲಿ ಚೆಂಡೆಯ ಕಲ್ಲುಟ್ಟಿ ದೇವಿಯನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇರುವವರು, ಸಾಮಾಜಿಕವಾಗಿ ತುಂಬ ಕೆಲಸಗಳನ್ನು ಮಾಡ್ತಾ ಇರುವವರು, ವೃತ್ತಿಯಲ್ಲಿ ತುಂಬ ಒತ್ತಡದಲ್ಲಿರುವವರಾಗಿದ್ದರೂ ಕೂಡ ನಮ್ಮ ಜೊತೆ ಸಹಕಾರವನ್ನು ಮಾಡ್ತಾ ಇರತಕ್ಕಂತಹ ನಮ್ಮ ಪುಳಿಂಚ ಶ್ರೀಧರ ಶೆಟ್ಟರು ಈಗಲಾದರೂ ಬಂದದ್ದು ನಮಗೆ ತುಂಬ ಸಂತೋಷ. ಅವರನ್ನು ಭಾಳ ಪ್ರೀತಿಯಿಂದ ನಾನು ಸ್ವಾಗತ ಮಾಡಿ ಅವರಿಗೆ ಸುಧಾಕರ್ ರಾವ್ ಪೇಜಾವರ ಅವರು ಈ ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ನಮ್ಮ ಸಮಿತಿ ನಮ್ಮ ವಾಸಪ್ಪ ಶೆಟ್ಟರು ಬೆಳ್ಳಾರೆ, ಉಮೇಶ್ ಆಚಾರ್ಯರು ಅವರು ಮತ್ತೆ ತಾಳಮದಲ್ಲಿ ಭಾಗವಹಿಸ್ತಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಈ ರೀತಿಯ ಸಹಕಾರವನ್ನು ವರ್ಷಂಪ್ರತಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸದಸ್ಯರು ಮಾಡ್ತಾ ಇರಬೇಕು. ಹೊಸ ಕಾರ್ಯಕರ್ತರ ಅವಶ್ಯಕತೆ ಇದೆ ನಮಗೆ. ಅದರಿಂದ ಉತ್ಸಾಹಿಗಳು ಯಕ್ಷಾಂಗಣದ ಸದಸ್ಯರು ಆದರೆ ನಮ್ಮ ಪ್ರೀತಿಯ ಸ್ವಾಗತ ಅವರಿಗೆ. ಈಗಾಗಲೇ ಧನಂಜಯ ಕುಂಬಳೆಯವರೊಂದು ಮಾತು ಹೇಳಿದ್ದಾರೆ, ಯೂನಿವರ್ಸಿಟಿ ಬರುವ ವರ್ಷದಿಂದ ನಮ್ಮ ಜೊತೆಯಲ್ಲಿ ಉಂಟು ಅಂತ ಹೇಳಿ. ಧನಂಜಯ ಕುಂಬಳೆಯವರೊಂದು ಶಾಲನ್ನು ನಮ್ಮ ಉಮೇಶ್ ಆಚಾರ್ಯ ಗೇರಿಕಟ್ಟೆ ನಮ್ಮ ಕಾರ್ಯದರ್ಶಿಗಳಾಗಿದ್ದರು. ಅವರು ಈಗ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಸ್ವಲ್ಪ ಕ್ರಿಯಾತ್ಮಕವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಬೇರೆ ರೀತಿಯ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಹಾಗಾಗಿ ಧನಂಜಯ ಕುಂಬಳೆಯವರೆಂದು ನಾನು ಹೀಗೆ ಕೇಳಿಕೊಂಡೆ, ಔಪಚಾರಿಕವಾಗಿ ಅನೌಪಚಾರಿಕವಾಗಿ. ಅಲ್ಲೀಗ ವಿವೇಕ ಚಿಂತನ ಅಥವಾ ವಿವೇಕರಯವರ ಹೆಸರಿನ ಒಂದು ವೇದಿಕೆ ಆಗಿದೆ. ಒಳ್ಳೆ ಹಾಲ್ ಅದು, ತಾಳಮಂದಲೆಗೆಲ್ಲ ಆಗುವಂಥದ್ದು. ನಮಗೆ ಬಹುಶಃ ಈ ಸಪ್ತಾಹವನ್ನು ಒಂದು ಸಲ ಯೂನಿವರ್ಸಿಟಿಯಲ್ಲಿ ಮಾಡಿದರೆ ಹೇಗೆ ಅಂತ ಒಂದು ಯೋಚನೆ ಇದೆ. ಇನ್ನು ಅವರು ರಿಜಿಸ್ಟ್ರಾರನ್ನು VC ಅವರನ್ನೆಲ್ಲ ಕೇಳಬೇಕು. ಅದಕ್ಕೆ ಸಹಕಾರ ಖಂಡಿತ ಅವರು ಮಾಡ್ತಾರೆ. ಬೇಕಿದ್ದರೆ ಸಮಾರೋಪವನ್ನು ನಾವು ಇಲ್ಲೇ ಇಟ್ಟುಕೊಂಡು 6 ದಿವಸಗಳ ತಾಳಮಂದಲೆಯನ್ನು ಮುಂದೆ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಅಂತೂ ಯಕ್ಷಾಂಗಣದ ಈ ಒಂದು ಸರಣಿ ಕಾರ್ಯಕ್ರಮ ಹೀಗೆ ಮುಂದುವರಿಯುತ್ತದೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನಮಗೆ ವಿಶೇಷವಾಗಿ ಧ್ವನಿ ಬೆಳಕು ಆರಂಭದಿಂದಲೂ ಸಹಕಾರವನ್ನು ಕೊಡ್ತಾ ಇದ್ದವರು ಜಯೇಶ್ ಮತ್ತು ಬಳಗದವರು. ಒಂದು ರಿಯಾಯಿತಿ, ಅವರು ಬರೋದು ಮಂಜೇಶ್ವರಿಂದ, ಬಂದರೂ ಕೂಡ ಪ್ರತಿ ದಿವಸ ಇದ್ದುಕೊಂಡು ಧ್ವನಿ ಬೆಳಕಿನ ವ್ಯವಸ್ಥೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಪುಳಿಂಚ ಶ್ರೀಧರ ಶೆಟ್ಟರು ನಮ್ಮ ಅತಿಥಿಗಳು ಒಂದು ಶಾಲಿನ ಗೌರವವನ್ನು ಕೊಡಬೇಕು ಅಂತ ನಾನು ವಿನಂತಿಸ್ತೇನೆ. ಎರಡು ಶುಭಾಶಯ. ಯಕ್ಷಾಂಗಣ ಸಮಿತಿಯ ಎಲ್ಲ ಒಂದು ಸದಸ್ಯರಿಗೆ ಒಂದು ಗೌರವವನ್ನು ಭಾಸ್ಕರ ಕುಕ್ಕೋಳ್ಳಿ ಅವರು ಮಾತ್ರ. ಈ ಎಲ್ಲ ಒಂದು ಸಮಿತಿಯ ಸದಸ್ಯರ ಜೊತೆಗೆ ಅಥವಾ ಈ ಒಂದು ಸಂಘಟನೆಗೆ ಒಂದು ನಾಯಕತ್ವ ಅಂತ ಅಂಥ ಒಂದು ಉತ್ತಮ ನಾಯಕರಾಗಿ ಇರುವಂಥವ್ರು ಅಂತ ಹೇಳಿದರೆ ಅದು ಭಾಸ್ಕರ ಕುಕ್ಕೋಳ್ಳಿ ಅವರು. ಸಮಿತಿಯವರು ಗುಣಗುಣ ಮಾತಾಡ್ತಾಯಿದ್ರು. ಈ ನಾಯಕತ್ವ ಅಂತ ಹೇಳಿದರೆ ಕೆಲವೊಂದು ಸಂಘಟನೆಗಳಲ್ಲಿ ನಾಯಕರು ಏನೂ ಕೆಲಸ ಮಾಡೋದಿಲ್ಲ, ಮಾಡೋದು ಉಳಿದವರೆಲ್ಲ, ಅವರು ಹೆಸರಿಗೆ ಮಾತ್ರ ಇರ್ತಾರೆ. ಆದರೆ ಭಾಸ್ಕರ ಕುಕ್ಕೋಳ್ಳಿ ಹಾಗಲ್ಲ. ಆ ಹೆಸರಿಗೂ ಮತ್ತು ಉಳಿದಂಥ ಎಲ್ಲ ಕೆಲಸಗಳ ಅನುಭವದಿಂದ ಮತ್ತು ಅದರ ರೂಪುರೇಷೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಅದಕ್ಕೊಂದು ಸೌಂದರ್ಯ ಕೊಟ್ಟಾಗ, ಒಂದು ರಂಗೋಲಿ ಒಬ್ಬರಿಗೆ ಬಿಡಿಸ್ಲಿಕ್ಕೆ ಬಾರದಿದ್ದರೂ ಒಳ್ಳೆ ಬಿಡಿಸುವವನೊಬ್ಬರಿದ್ದರೆ ಅದನ್ನು ನೋಡಲಿಕ್ಕಾದರೂ ಬರ್ತಾನವ ಅಲ್ವಾ. ಆ ರೀತಿಯಲ್ಲಿ ಆಕರ್ಷಿಸುವಂಥ ಒಂದು ಒಳ್ಳೆಯ ಸಂಯೋಜನೆ ಅವರಲ್ಲಿ ಆಗ್ತದೆ. ಅದೊಂದು ಮಾದರಿ ನಮಗೆಲ್ಲ.
ಅದರ ಜೊತೆಗೆ ಇನ್ನೂ ಕೆಲವರು ಇದ್ದಾರೆ ಇಲ್ಲಿ, ಅಲ್ಲಿ ನಮ್ಮ ಧನಂಜಯ ಕುಂಬಳೆ ಇರ್ಬೋದು, ಅಲ್ಲೊಬ್ಬರು ಕೂತಿದ್ದಾರೆ ಡಾಕ್ಟರ್ ಎಂ ಕೆ ಮಾಧವ. ಇಂಥ ಕಾರ್ಯಕ್ರಮವನ್ನು ಸದ್ದಿಲ್ಲದೆ ಅದ್ಭುತವಾಗಿ ಎಲ್ಲ ರೂಪಿಸಿ ಅದನ್ನು ಇನ್ನೊಬ್ಬರಿಗೆ ಒಂದು ಮಾದರಿಯಾಗಿರುವಂಥ ನಾಯಕತ್ವ ಭಾಸ್ಕರ ರೈ ಕುಕ್ಕೊಳ್ಳಿಯವರದ್ದು ಯಕ್ಷಾಂಗಣದಲ್ಲಿ. ಅವರನ್ನು ಕೂಡ ನಮ್ಮ ಸಭಾಧ್ಯಕ್ಷರು ಎಲ್ಲರ ಪರವಾಗಿ ಒಂದು ಶಾಲು ಕೊಟ್ಟು ಗೌರವಿಸಬೇಕಂತ ನಮ್ಮ ಕೇಳಿಕೆ ಇದು.